ನೋಡಿ ಅಗೇನ್ ನೋವು ಯಾವ ಥರ ಇದೆ. ಮೈಲ್ಡಾಗಿ ನೋವು ಬರ್ತಾ ಇದೆ ಅಂದರೆ ಅದು ಎಮರ್ಜೆನ್ಸಿ ಇರಲ್ಲ. ಆದರೆ ಸಡನ್ನಾಗಿ ಜೋರಾಗಿ ಕಿವಿ ನೋವ್ತಾ ಇದೆ ಇದು, ಆವಾಗ ಡೆಫಿನೆಟ್ಲಿ ಅದು ಎಮರ್ಜೆನ್ಸಿ. ಯಾತಕ್ಕೆ ಬರ್ತಿದೆ ಅಂತ ನೋಡೋವರೆಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೋವಲ್ಲಿರುವಾಗ ಅದನ್ನು ನೋವು ನಿವಾರಣೆ ಕೊಡೋದು ವೈದ್ಯರ ಡ್ಯೂಟಿ. ಸೊ ಅದಕ್ಕೆ ಅಂಥದ್ದೆಲ್ಲ ನೋವುಗಳು ಎಮರ್ಜೆನ್ಸಿನೇ. ನೋಡಿ, ಗುಗ್ಗೆ ಪ್ರೊಡ್ಯೂಸ್ ಆಗೋದು ಅಂದರೆ ನಾವು ಏನಾದರೂ ಒಂದು ತಪ್ಪು ಮಾಡಿದ್ರಿಂದ. ಸಾಮಾನ್ಯವಾಗಿ ಕಿವಿ ತನ್ನ ಕ್ಲೀನಿಂಗ್ ತಾನೇ ಮಾಡುತ್ತೆ. ಕಿವಿ ಸ್ವಲ್ಪ ವ್ಯಾಕ್ಸ್ ಇರೋದು ಕಿವಿ ಒಳ್ಳೆಯದೇ, ಅದು ಕಿವಿ ಪ್ರೊಟೆಕ್ಷನ್ಗಾಗಿ ನಮ್ಮ ದೇಹ ಉಂಟು ಮಾಡೋದು. ಆದರೆ ನಾವು ಈಗ ಏನು ಮಾಡ್ತೇವೆ, ಕಿವಿ ಒಳಗೆ ಹತ್ತಿ ಇಡ್ತೇವೆ, ಇಲ್ಲ ಕಿವಿಗೆ ನಾವೇನೋ ಗುಗ್ಗೆ ಕಡ್ಡಿ ಅಂತ ಈಗ ಹಳ್ಳಿಗಳೆಲ್ಲ ತುಂಬ ಯೂಸ್ ಮಾಡ್ತಾರೆ. ಅದರಿಂದ ಇದು ಏನು ಕಿವಿ ನಾರ್ಮಲ್ ಕ್ಲೀನಿಂಗ್ ಬಿಕಾಸ್ ನಾವು ತಡಿತಾ ಇದ್ದೇವೆ. ಆವಾಗ ಅದು ಕಿವಿ ಫುಲ್ ತುಂಬಿಕೊಳ್ಳುತ್ತೆ. ಅದು ವ್ಯಾಕ್ಸ್ ಹತ್ತಿಯಿಂದ ಅದು ತುಂಬಿಕೊಂಡು ಆಮೇಲೆ ನಾವು ಹತ್ತಿದ್ದು ಈ ಬಡ್ಸ್ ಹಾಕ್ತೇವೆ ಕಿವಿ ಒಳಗೆ. ಅದರದ್ದು ಕೆಲವು ಸಲ ಏನಾಗುತ್ತೆ, ಸ್ವಲ್ಪ ಅದರದ್ದು ಹತ್ತಿ ಕಿವಿ ಒಳಗೆ ಉಳಿದೋಗಿರುತ್ತಲ್ಲ, ಅದು ಒಂಥರ ಮ್ಯಾಗ್ನೆಟ್ ಥರ ಆ್ಯಕ್ಟ್ ಆಗುತ್ತೆ. ಅಂದರೆ ಅದ್ರ ಮೇಲೇ ಈ ಗುಗ್ಗೆ ಫಾರ್ಮ್ ಆಗಿಬಿಟ್ಟು ಆ ವ್ಯಾಕ್ಸ್ ಫಾರ್ಮ್ ಆಗಿಬಿಟ್ಟು ಗಟ್ಟಿ ಕಲ್ ಥರ ಇದಾಗುತ್ತೆ. ಅದನ್ನು ಇಯರ್ ವ್ಯಾಕ್ಸ್ ಇಂಪ್ಯಾಕ್ಷನ್ ಅಂತ ಹೇಳ್ತೇವೆ. ಅದು ಒಂದೊಂದ್ಸಲ ಜಾಸ್ತಿ ಆಗಿಬಿಟ್ಟು ಇದು ಕಿವಿ ನೋವು, ಸಿಕ್ಕಾಪಟ್ಟೆ ನೋವು ಕೊಡೋಕ್ಕೆ ಶುರು ಮಾಡುತ್ತೆ.